ಇವತ್ತು ಪಾರ್ಥೇನಿಯಂ ಎಲ್ಲರಿಗೂ ಭಾಳ ಕಷ್ಟ ಐತಿಲ್ರಿ. ಹೌದ್ರಿ. ನಾನು ಪಾರ್ಥೇನಿಯಂ ಸಿಕ್ಕಾಪಟ್ಟಿ ಕಾಂಪೋಸ್ಟ್ನಾಗ ಸಿಕ್ಕಾಪಟ್ಟಿ ಹಣ್ಣಿನ ಗಿಡ ಬೆಳೆದವು. ಇಲ್ಲಿ ನಮಗೆ ಬೇಕಾದಂತ ಉಪಕಾರಿ ಕೀಟಗಳು ಬೇಕಾದಂತ ಎಲ್ಲ ಒದಗಿಸುವಂತವು ಬೀಡಾಕವು. ಅವಾಗ ಅದು ನಮಗ ಹೆಲ್ಪ್ ಆಕತಿ. ಸ್ಪ್ರೇ ಬಿಟ್ಟು ಎಷ್ಟು ವರ್ಷ ಆತ್ರಿ? ಸ್ಪ್ರೇ ಬಿಟ್ಟು ಒಂದು 5 ವರ್ಷ ಆತ್ರಿ. 5 ವರ್ಷ ಆತ್ರಿ. 5ನೇ ವರ್ಷ. 5ನೇ ವರ್ಷ 100%. ಹಂಗ್ರಿ ಈ ತರ ನಾವು ಯಾಕೆ ಸ್ಪ್ರೇ ಮಾಡೋಲ್ಲ ಅಂತ ಇವನ್ನೆಲ್ಲ ಅಲ್ಪ ಸ್ವಲ್ಪ ಕಾನ್ಸೆಪ್ಟ್ ಮಾಡಿರ್ತೇವಲ್ರಿ. ಹಂಗಾಗಿ ಇವು ಪರಿಣಾಮಕಾರಿ ಕೆಲಸ ಮಾಡ್ತವು. ನಾವು ಸ್ಪ್ರೇ ಮಾಡೋದು ಬಂದ್ ಹಾಕಿದ್ವಿ. ಹೌದ್ರಿ, ಇವೆಲ್ಲ ನಾವು ತಿಂದು ಹಾಕಿದ್ ಬೀಜ ರೀ. ಇವೆಲ್ಲ ಇದು NMK ಗೋಟ್ ಕೆಳಗದವ್ರಿ. ಈ ಕರಿಬೇ ಗಿಡ ನೋಡ್ರಿ, ನೀರ್ ಐತ್ರಿ ಇಲ್ಲಿ ಬುಡಕಿಡ್ರಿ ಐತ್ರಿ. ಅಲ್ಲಿ ಬ್ಯಾಸಿಗೆ ಬಂದ್ಬಿಟ್ರಿ ಏನು ಎದ್ದಳಂಗಿಲ್ರಿ ನಾವು. ಇಲ್ಲ ಕೈ ಒಂದ್ಸೂರು ಕ್ಯಾಮ್ರಾ ಕೊಡ್ರಿ. ನೀವು ನಿಂದ್ರಿ, ಇದು ಹೆಂಗೈತೆ ನೋಡಿ ಕರಿಬೇ ಗಿಡ. ಪೂರ್ತಿ ಕರಿಬೇವ್ರಿ ಇದು. ನೋಡ್ರಿ, ಇದಾವು 190 ಕರಿಬೇ ಗಿಡ. 190. ಒಂದ್ ಎಲಿ ಹರಿದ ಹಂಗ ವಾಸನೆ ನೋಡ್ರಿ ಅದ್ರ. ಅಲ್ಲ ಮುಟ್ಟ ಬ್ಯಾಡ್ರಿ, ಬರೇ ಎಲಿ ಮುಟ್ಟಿದ್ರೆ ವಾಸನೆ ಬರತ್ತೈತ್ರಿ. ಎಲ್ಲ ಐತಿ ನೋಡ್ರಿ. ಇಷ್ಟು ಟೋಟಲ್ ಇದು ಎಷ್ಟು ಎತ್ತರ ಅದ ನೋಡ್ರಿ ಗಿಡ. ಇವಕ್ಕೆಲ್ಲ ಬುಡಕ್ ನಿಮ್ಮ ಮದ್ಲಕ್ ನೀರ್ ನೋಡ್ರಿ. ಹೌದ್ರಿ, ನೀರ್ ಚೆಕ್ ಮಾಡ್ರಿ, ನೀರ್ ಎಲ್ಲರ ಕೊಟ್ಟಿಗೆ ಎಲ್ಲಿ ಇಲ್ವೇ ಇಲ್ಲ. ಈ ಕಡೆ ಬೋರ್ ಇಲ್ಲ, ಏನಿಲ್ಲ. ಚೆಕ್ ಮಾಡ್ರಿ ಇಲ್ಲಿ. ನೋಡ್ರಿ, ಅದೇ ಏನ್ ಇಲ್ಲ ಇಲ್ಲಿ. ಈ ಕಡೆ ಹಿಂಗ ಕರಿಬೇ ಎಷ್ಟು ಅದಾವ್ರಿ? ಕರಿಬೇ ಎಷ್ಟು ಅದಾವ್ರಿ? ಹಿಂಗ ತೋರ್ಸ್ಕೊಂಡ್ ತಗೊಂಬರ್ರಿ. ನೀವು ಮಾರಾಟ ಮಾಡ್ತೀರಿ ಬೀಜಗಳು? ಮಾಡ್ತೀವಿ, ಎಲ್ಲ ಮಾಡ್ತೇವ್ರಿ. ಹಿಂಗ್ ಬೋರ್ಡ್ ಕಾಣ್ತದ್ರಿ ಈಗ. ಓಹೋ, ಹಿಂಗ ಏಕ ಬಾರ್ಡರ್ ಐತ್ರಿ. ಏಕ ಬಾರ್ಡರ್ ಕಾಣಿಸಲ್ರಿ? ಹೌದಲ್ರಿ? ಹೌದ್ರಿ. ಇದು NMK ಗೋಟ್ ಸೀತಾಫಲ ರೀ. ಇದು ನೋಡ್ರಿ, ಬೀಜ ಅಷ್ಟೈತಿ ನೋಡ್ರಿ. ಬೀಜ ರೀ ಅಲ್ಲಿ ನೋಡ್ರಿ, ಆ ಕಡೆ ನೋಡ್ರಿ. ಹೌದ್ರಿ, ಇಲ್ಲೆಲ್ಲ ನೋಡ್ರಿ. ಹೆಂಗ್ ಕೆಜಿ ಗಟ್ಲೆ ಕೊಡ್ತೀರಾ, ಮಾಮೂಲಿ ಇದನ್ನ ಕೊಡ್ತೀರಿ? ಮಾಡ್ಬೇಕು ಸರ್, ಅದ ಕಲೆಕ್ಟ್ ಮಾಡಿ ಹೇಳ್ತೇನ್ರಿ. ರೇಟ್ ಈಗ ಸದ್ಯ ಹೇಳಲ್ಲ. ನೋಡ್ರಿ, ನೋಡಿ, ಇದು NMK ಗೋಟ್ ಸರ್, ಮಹಾರಾಷ್ಟ್ರ ತಳಿ. ಇದು ನೀರಿಲ್ಲ ಅಂತಿದ್ರಿ. ಅದೇ ರೀ. ಇಲ್ಲೆಲ್ಲ ನೋಡ್ರಿ ಸರ್, ಇದು ಮಹಾಗನಿ ಅಲ್ರಿ? ಇದು ಮಹಾಗನಿ ಎಕ್ಸಾಕ್ಟ್. ಇದು 25 ಬೇವಿನ ಗಿಡ ಅದಾವ್ರಿ ನಮ್ಮ ಹೊಲ್ದಾಗ. ಯಾವ ನಾ ಮಾಡಿದ್ದಲ್ಲ, ಕಾಯಿ ಮಾಡಿದ್ದೆ. ಕಾಯಿ ಮಾಡಿರೋದು ಸ್ಟೋರಿನೇ ಬೇರೆ ಐತಿ. ಅಲ್ಲಿ ಬೇವಿನ ಗಿಡದ ಮುಂದೆ ಹೇಳ್ತೇನೆ ನಿಮ್ಗೆ. ಇವತ್ತು ಪಾರ್ಥೇನಿಯಂ ಎಲ್ಲರಿಗೂ ಭಾಳ ಕಷ್ಟ ಐತಿಲ್ರಿ. ಹೌದ್ರಿ. ನಾನು ಪಾರ್ಥೇನಿಯಂ ಸಿಕ್ಕಾಪಟ್ಟಿ ಕಾಂಪೋಸ್ಟ್ನಾಗ ಸಿಕ್ಕಾಪಟ್ಟಿ ಹಣ್ಣಿನ ಗಿಡ ಬೆಳೆದವು. ಅದ್ರಿ ಪಾರ್ಥೇನಿಯಂ. ಈ ಪಾರ್ಥೇನಿಯಂನ ಒಂದು ಟೆಕ್ನಿಕ್ ಐತ್ರಿ. ಇದನ್ನ ಪಾರ್ಥೇನಿಯಂ ಕಿತ್ ಅಲ್ಲಿ ಒಗಿಬಾರ್ದ್ರಿ. ಕಿತ್ ಗುಡ್ಡಿ ಹಾಕಿದ್ರ ಅದ್ರಷ್ಟು ನಂಬರ್ 1 ಗೊಬ್ಬರ ಇದ್ರಾಗ ಯಾವ್ದು ಇಲ್ಲ. ಅದು ಕಿತ್ ಗುಡ್ಡಿ ಹಾಕ್ಬೇಕು. ಗುಡ್ಡಿ ಹಾಕೋದ್ರಿಂದ ಅದು ಹೀಟ್ ಜನರೇಟ್ ಆಗತಿ. ಹೀಟ್ ಜನರೇಟ್ ಆಗಿಂದ ಅದ್ರ ಬೀಜ ಎಲ್ಲ ಮಳಿಗ್ ಬರಂಗಿಲ್ಲ. ಅವಾಗ ಅದು ಕಾಂಪೋಸ್ಟ್ ಗೊಬ್ಬರ ಆಗಿ ನಮ್ ಬೆಳಿಗ್ಗೆ ಆಹಾರ ಆಕತಿ. ಈ ಕಾಯಿ ನೋಡ್ರಿ, ಇಲ್ಲ ಐತಿ ಕಾಯಿ. ಈ ಕಡೆ ನೋಡಿ ಕಾಣಿಸಿದ್ರಿ? ಓಹೋ, ಹೌದ್ರಿ. ಆ ಗಿಡದಾಗ ಐತ್ರಿ. ಇಲ್ಲಿ ತೋರ್ಸ. ಅದೇ ರೀ. ಅದ್ರ ಪೂರ್ತಿ ಐತ್ರಿ ಅದ್ರಾಗೆ. ಕಸದಿಂದ ರಸ ಅಂದ್ರೆ ಇದೇ ರೀ. ನೋಡ್ರಿ, ನೀವು ಕಣ್ಣಿಗೆ ಕಾಣದೈತಿ. ನಾ ಏನಾದ್ರು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ರಿ. ಇವೆಲ್ಲ ವೇಸ್ಟ್ ಆಗಿ ಬಿದ್ದರೋರು ಮತ್ತೆ ನೆಕ್ಸ್ಟ್ ಅವೇ ಬೀಜ ಇದ್ರೆ ಬೀಜ ಹಾಕವ್ರಿ. ಇಲ್ಲ ಹೋದ್ರಿ ಕಾಯಿ ಕಾಣಿಸುತ್ತೆ. ಹೌದ್ರಿ, ಕಾಯಿ ಕಾಣಿಸುತ್ತೆ. ಇವು ನಮ್ಮ ಒರಿಜಿನಲ್ ರೀ, ಮೊದ್ಲೇ. ಇವೆಲ್ಲ NMK ಗೋಟ್ರಿ. ಇದು ಬಿಟ್ಟರೆ NMK ಗೋಟ್ರಿ. ಇದಕ್ಕೆ ಯಾವ್ದಕ್ಕೂ ನೀರಿಲ್ಲ, ಏನಿಲ್ರಿ. ಇಲ್ಲ, ನೀರ್ ಕೇಳಲೇಬಾರ್ದ್ರಿ. ನನಗ ಕುಡಿಯಾಕ ನೀರ್ ಇಲ್ರಿ. ಹೋದ್ರಿ. ಹೌದ್ರಿ. ಇಲ್ಲಿ ನೋಡ್ರಿ, ಸೀತಾಫಲ. ನನ್ಗೆ ಏನು ಬ್ಯಾಡ್ರಿ, ಸ್ಲೀವ್ಸ್ ಮತ್ ಹೊಳ್ಳಿ ಕಾಂಪೋಸ್ಟ್ ಗೊಬ್ಬರ ಆತಲ್ರಿ. ಹೌದ್ರಿ, ಇದೇ ಭೂಮಿಗೆ ಬಿತ್ತಂದ್ರಿ. ಇದ ಭೂಮಿಗೆ ಬಂತ ಮತ್ತೆ ಮುಂದ್ ವರ್ಷ ಕೊಡೋಲ್ಕ ಫಲ ನಮ್ಗೆ. ಈ ವರ್ಷ ಬೇಡ ಎಲ್ಲಿನಾರ ಬಿಟ್ಟೈತಲ್ರಿ. ಇಂತ ಎಲಿನೋ ಆ ಬರಗಾಲ ಈ ಬರಗಾಲ. ನಮಗೂ ಬರಗಾಲನ ಐತಲ್ಲ, ಬರಗಾಲದಾಗ ಇಷ್ಟ ಹಚ್ಚಗೈತಲ್ಲ. ಎಲ್ಲಿನ ನಿಮಗೇನು ಮಾಡೋದೇ ಇಲ್ಲ. ನಮಗಲ್ರಿ, ನಮ್ ಪೂರ್ವಿಕರಿಗೆ ಏನ್ ಮಾಡಿದ್ದಿಲ್ಲ ಅದ. ನಮಗೆ ನೋಡ್ರಿ, ಇದು ಬೀಜ ನೋಡ್ಸರ. ಹೌದ್ರಿ. ಓಹೋ, ಏನ್ರಿ ವಾಸ್ತು ಕೃಷಿ ಏನ್ರಿ, ವಾಸ್ತು ಸತ್ಯ ಬದುಕ್ಬೇಕ್ರಿ. ಇದು ಎಲ್ಲೋ ಒಂದು ಪೇಪರ್ನ್ಯಾಗ ಬರೋದು ಪ್ರತಿ ನೋಡ್ರಿ ಸರ, ಇಲ್ಲಿ ನನ್ನ ಸಾಕ್ಷಿ ಇದೆ ಹೇಳ್ತೈತಿ ನೋಡಿ ಸರ್. ಇದು ಭಾರಿ ಜೇನು. ಇಂಥವು 20 ಜೇನ್ ಕಡ್ದೈತಿ ಸರ್. ಬಟ್ ಈ ಮಳೆಗಾಲದಾಗ್ರಿ ನೋಡ್ರಿ, ಇದರ ಇಂಡಿಕೇಶನ್ ಏನ್ ಹೇಳ್ತೈತಿ ಅಂತಂದ್ರ, ಇಲ್ಲಿ ಪರಿಶುದ್ಧವಾದ ವಾತಾವರಣ ಇದ್ದಿದ್ದಕ್ಕೆ ಕಡ್ದೈತಿ. ನಾವು ಜೇನು ಕೃಷಿ ಅಂತ ಹೇಳಾಕತ್ತೇವ್ರಿ. ನನ್ನ ಹೊಲ ಕನಿಷ್ಠ ಪಕ್ಷ 20 ಜೇನ್ ಕಡ್ತ್ರಿ, ಕನಿಷ್ಠ ಪಕ್ಷ. ಪೂರ್ತಿ ಜೇನ್ ಕಾಣತ್ರಿ. ನೋಡ್ರಿ ಸರ್, ಇದ ಸಾಕ್ಷಿ. ನಮ್ ಫ್ರೆಂಡ್ಸ್ ಇವ್ರ. ಹೌದು, ಹೋದ್ಸರಿ ವಿಡಿಯೋ ಇದ್ರ ತೋರಿಸಿದ್ದೆ ನಾನು, ಇಮೇಜ್ ತೋರಿಸಿದ್ದೆ. ಈ ಸರಿ ರಿಯಲ್ ಲೈವ್ ಐತಲ್ರಿ. ನೀವು ಅಂದ್ರ ಸಾಕ್ಷಿಗೆ ನೀವ್ ಆದ್ರಿ ನನ್ಗೀಗ. ಹೌದ್ರಿ. ನಾನು ಅಲ್ಲಿ ನಿಮ್ ಇದ್ರಿಗೆ ಹೇಳಿ ಬಂದಿದ್ದೆ. ಹೇಳಿ ಬಂದಾಗ ನಿಮ್ಗೂ ಸ್ವಲ್ಪ ಏನೋ ಹೇಳಿ ಹೋದ್ರ ಡೌಟ್ ಇತ್ತ. ಬಟ್ ಇವತ್ತು ರಿಯಲ್ ಆತಲ್ಲ, ಮನ್ಸಿಗೆ ಬಾಳ ನೋಡ್ ಸರ್ ಬೀಜ. ಹೌದ್ರಿ. ಇಷ್ಟ ಜಾಗದಾಗ ಏನೇನೈತಿ ನೋಡ್ ಸರ್. ಹೌದು. ಸೀತಾಫಲ ಹೆಂಗೈತಿ, ಇದು ಇಲ್ಲಿ ಬರ್ರಿ. ಇದು ಕಾಶ್ಮೀರಿ ಇದ್ರಿ. ಇಲ್ಲೈತಿ ನೋಡ್ರಿ, ಕಾಶ್ಮೀರಿ ಆಪಲ್ ರೀ.
ಕಾಶ್ಮೀರ ಆಪಲ್ ರೀ. 10 ಗಿಡ ಹಾಕಿದ್ರಿ. ಹಾ 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 ನಮ್ದು ಒಂದ್ ಹಟ್ಟಕ್ಕ ಇದು ಒಂದ್ ಗಿಡ ಉಳೈತಿ, ನಾ ನೀರ ಕೊಡಬಾರ್ದು ಅಂತೇಳಿ ಬದುಕಿಂದ ಇದು ಒಂದ್ ಉಳೈತಿ ನಾನು ಬದುಕ್ತೀನಿ ತೋರ್ಸೈತ್ರಿ. ತೋರ್ಸಿದ್ರಿ. ಹ್ಮ್ ಹ್ಮ್ ಕಾಶ್ಮೀರ ಆಪಲ್ ರೀ. ಕಾಶ್ಮೀರ್ ಆಪಲ್ ಇದ್ರ ಬಿಟ್ಟಿದ್ರಿ ಇನ್ನು ಈಗ? ಹೋದ ವರ್ಷ ಹೂ ಬಿಟ್ಟಿದ್ವಿ, ಈಗ ಜಸ್ಟ್ 2.5-3 ವರ್ಷ ಆಯ್ತು ಸರ್. ಹಾ 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 5 ತರ ದಾಸವಾಳ ಸರ್, ಬೀಜ ನೋಡಿ ಸರ್. ಹಾ ಹೌದ್ರಿ. ಈ ಮೇನ್ ಕ್ರಾಪ್ಗಳು ಏನೇನ್ ಬೆಳ್ಕಂತೀರಿ ನೀವು ಇಲ್ಲಿ? ಎಲ್ಲಿರಿ? ಇಲ್ಲಿ ನಿಮ್ಮ ಹೊಲದಾಗ ರೀ? ನಮ್ಮದು ಮೇಜರ್ ಆಗಿ ಚಿಲ್ಲಿ ರೀ, ಹಾ ಶೇಂಗಾ ರೀ, ಹಾ ಹಾ ಮತ್ತ ಜೋಳ, ಗೋಧಿ, ಕಡ್ಲಿ ಹ್ಮ್ ಇವೆಲ್ಲವನ್ನು ಬೆಳಿತೀವ್ರಿ. ಇದ ಶ್ರೀಗಂಧ ನೋಡ್ರಿ. ಶ್ರೀಗಂಧ ರೀ. ಈ ಶ್ರೀಗಂಧ ಬೆಳೆಕ್ ಎಷ್ಟು ಹರಸಾಹಸ ಪಡ್ತಾರ. ಹೌದ್ರಿ. ಸುಮ್ಮ ನಾನು ಗಿಡ ತಂದ್ ಹಾಕಿದ್ರಿ ಇದ. ಹಾ ಹಾ ಅಲ್ಲಿ ಒಂಥರ ದಾಸವಾಳ ಐತ್ರಿ, ಬಿಳಿದ ಹೌದ್ರಿ ವೈಟ್. ಕಾಣಿಸಿದ್ರಿ. ಇಲ್ಲಿಗೆ ರೆಡ್, ಇಂಥವ್ 5 ತರ ದಾಸವಾಳ ಐತ್ರಿ. ಓಹೋ ಹಾ ರೀ. ಇದು ಊದ್ಲ, ಇದು ಚೌಳಿಕಾಯಿ ರೀ ನೋಡ್ರಿ. ಇದೆಲ್ಲ ನಮ್ ಬದುವೆ ಕಾಯಿಪಲ್ಲೆ. ಹಾ ರೀ ಚೌಳಿಕಾಯಿ ರೀ. ಹಾ ಹಾ ಇಲ್ಲಿ ಐತಿ ಬರ್ರಿ, ಶೆಂಬಿಕಾಯಿ ಅಂತ ಬರ್ತೈತ್ರಿ. ಶೆಂಬಿಕಾಯಿ ರೀ. ಇದು ಶೆಂಬಿಕಾಯಿ ಅಂತಾರ ಇದಕ್ಕ. ಹಾ ಹಾ ಇದಕ್ಕೆ ಹಾಕಿದ್ರೆ ಇದು ಚಟ್ನಿ ಎಲ್ಲ ಚೆನ್ನಾಗಿ. ಇಲ್ಲೊಂದ್ ಐತಿ ನೋಡ್ರಿ, ಐತ್ರಿ. ಹಾ ಹಾ ಇದು ಶೆಂಬಿಕಾಯಿ ಅಂತಾರ ಇದಕ್ಕ. ಅದೇ ಅದೇ ರೀ. ಈ ಚಟ್ನಿ ಎಲ್ಲ ಚೆನ್ನಾಗಿ ಹಾಕಿದ್ರಿ. ಹಾ ಹಾ ಇದು ಕೃಷ್ಣ ಪಾರಿಜಾತ. ಕೃಷ್ಣ ಪಾರಿಜಾತ ರೀ. ಇದು ನೋಡ್ರಿ, ನಾನ್ ನಿಂಬಿ ಗಿಡ ಪ್ರಯೋಗ ಮಾಡೇನ್ರಿ. ಹಾ ಆ ನಿಂಬಿ ಗಿಡ ಬಂದಕ್ಕೆ ನೀರ್ ಕೊಳ್ಳಾರ್ದಂಗ ಅಲ್ಲಿ ಹತ್ತೈತಿಲ್ರಿ. ಹೌದ್ರಿ ಹತ್ತೈತ್ರಿ. ಹಿಂಗ ಬರ್ರಿ. ಇದು ನೋಡ್ರಿ, ಇದು ಇಷ್ಟ ಗಿಡ ಐತಿ. ಹಾ ಈಚೆ ಐತ್ರಲ್ಲ. ಇದು ಒಂದ್ ಅವ್ರಿ ಬೆಳಿ ರೀ. ಅವ್ರಿ ಬೆಳಿ ರೀ. ಇದು ಬೇನ್ ಗಿಡಕ್ಕೆ ಹಬ್ಬೈತಿ, ಬೇನ್ ಗಿಡನ ಬಾಗೈತಿ. ನಮ್ಮ ಮನಿಗೆ ಅವ್ರಿಕಾಯಿ ಆತ್ರಿ. ಹಾ ಹಾ ಇದು ನೋಡ್ರಿ ಕರಿಬೇ. ಕರ್ಬೇವ್ರಿ. ಕರ್ಬೇ ಜಗ್ಗದವ್ರಿ. ನಾ ಹೇಳಿದ್ನಲ್ಲ 150 ಅಂತ ಹೇಳಿ. 150 ಜಾಸ್ತಿನ ಅದಾವ್ರಿ. ಅದಾವಲ್ರಿ, ಜಾಸ್ತಿನ ಅದಾವ್ರಿ. ನಾವ್ ಕಡಿಮೆ ಹೇಳ್ಬೇಕ್ರಿ ಯಾವತ್ಲ. ಅದ ರೀ. ಈ ಬೀಜ ರೆಡಿ ಪೊಸಿಷನ್ ಬಂದ, ಕಪ್ ಕಲರ್ ಐತಲ್ಲ, ರೆಡಿ ಪೊಸಿಷನ್. ಇದು ನಿಂಬಿ ಗಿಡ ಪ್ರಯೋಗ ರೀ. ಅದ ರೀ. ಒಂದ 5 ತರ ಫ್ಲವರ್ ಐತ್ರಿ. ಮಲ್ಲಿಗೆ ಹೂ ರೀ, ಆಬಾಲಿ ಹೂವ, ಅವು ಎಲ್ಲ ಐತ್ರಿ. ಅವು ಬ್ಯಾಸಿಗೆ ಒಳಗ್ರಿ ಸಿಕ್ಕಾಪಟ್ಟಿ ವಾಸನೆ ಬರ್ತ್ರಿ. ಅವೆಲ್ಲ ಎಲ್ಲ ಗಿಡಕ್ಕೆ ಹಾಕ್ಯಾವನ್. ಈ ರೋಗ ಗೀಗ ಅಂತಕ್ಕಂಥದ್ದು ಏನು ಬರಲ್ರಿ? ನಾನು ಈಗ 5 ವರ್ಷದಿಂದ ರೋಗ ಬಂದೈತಿ ಅಂತನೂ ಹೊಲ ನೋಡಕ್ ಹೋಗಿಲ್ಲ. ರೋಗ ಬರುದಿಲ್ಲ ಅಂತಾನಿಲ್ಲ. ಹಿಂಗ್ ಬದುಕಿ ಅವ್ರು ಚೆನ್ನಾಗಿ ಕೊಡಕೈತಿ. ಚೆನ್ನಾಗಿ ವಿಷಯ ಇಷ್ಟ ರೀ, ನಾವ್ ಅಲ್ಲೇ ಒಳ್ಳೆ ಪರಿಸರ ನಿರ್ಮಾಣ ಮಾಡಿದ್ರ. ಈಗ ಒಂದ್ ಕಡೆ ಈಗ ಒಂದ್ ಸಣ್ಣ ನಾವ್ ಬಾಲ್ಯದೊಳಗಿದ್ದ ಒಂದ್ ಕತಿ ಹೇಳ್ತಿದ್ರಿ. ಒಂದ್ ಪುಸ್ತಕದಾಗ ಇತ್ತದ. ಏನಂತಂದ್ರ 2 ಗಿಳಿ ಇದ್ವು ಅಂತ. ಒಂದ್ ಕಟಗರ ಮನಿ ಗಿಳಿ, ಒಂದು ಋಷಿ ಕಡೆ ಗಿಳಿ. ಕಟಗರ ಮನಿಗೆ ಹೋದ ಗಿಳಿ ಅದ ಏನಿದೆ, ಹೊಡಿ ಬಡಿ ಕಡಿ ಅಂತಂದ. ಋಷಿ ಕಡೆ ಮನಿ ಹೋದಾಗ ಬರ್ರಿ ಕುಂದ್ರಿ, ನೀರ್ ಕುಡ್ರಿ, ಬರ್ರಿ ನೀರ್ ಕುಡ್ರಿ. ಹಂಗ ನಾವು ವಾತಾವರಣ ಸರಿಯಾಗಿ ಬಿಲ್ಡ್ ಮಾಡಿದ್ವಿ ಅಂತಂದ್ರ ಇಲ್ಲಿ ನಮಗ್ ಬೇಕಾದಂತ ಉಪಕಾರಿ ಕೀಟಗಳು, ಬೇಕಾದಂತ ಎಲ್ಲ ಒದಗಿಸುವಂತವು ಬಿಲ್ಡ್ ಆಕವು. ಅವಾಗ ಅದು ನಮಗ ಹೆಲ್ಪ್ ಆಕತಿ. ನಾವು ನಿಸರ್ಗ ಆತರ ಬಿಲ್ಡ್ ಮಾಡ್ಬೇಕು. ಈಗ 20 ವರ್ಷದಿಂದ ಇಲ್ಲಿ ಬಂದಿದ್ರ ಅಂತಂದ್ರ ರಣ ಬಿಸಿಲಿಲ್ಲ, ನೀವ್ ನಿಂತಲ್ಲೇ. ಇದು ಬೆಟ್ಟನಿಲ್ರಿ, ಇಂತ ಒಂದ್ 7 ಅದಾವ್ರಿ. ಹಂಗ ನಾವು ನಿಸರ್ಗ ನಿರ್ಮಾಣ ಮಾಡ್ಬೇಕ್ರಿ. ನಿಸರ್ಗ ಇವೆಲ್ಲ ನಾವ್ ಗಿಡಕ್ ಹೋಗಿರ್ತೀವಿ, ಎಷ್ಟೋ ಹಕ್ಕಿ ಪಕ್ಷಿ ಹುಳುಗಳಿಗೆ ಅದಕ್ಕೊಂದು ಗೂಡ್ ಆಕತಿ, ಮನಿ ಆಕತಿ. ಬಾಳ ಐತ್ರಿ ಇದ್ರೊಳಗ ತಿಳ್ಕೊಳೋದು. ಇನ್ನ ಸಮುದ್ರ ಇದೆ. ನಾವ್ ಜಸ್ಟ್ ಒಂದ್ ಸಾಸಿವೆ ಕಾಳ ಏಟ ಮಾಡ್ಕೊಂಡಿವಿ. ಇದೇ ನೋಡ್ರಿ, ಸುಮ್ಮ ಇಲ್ಲೇ ಒಂದ್ ಸೆಟ್ಟಿನ ಬಾಜುಕಂತ ಹಾಕ್ಬೇಕಂತ ಹಾಕಿದಿವ್ರಿ. ಇದ್ರ ಕಾಯಿ ನೋಡ್ರಿ ಹಂಗ. ಕಾಣ್ತದ್ರಿ? ಹೌದ್ರಿ. ಇಲ್ಲಿ ಬುಡಕ್ ಬರ್ರಿ, ಇಲ್ಲಿ ಹಂಗ ಐತ್ರಿ. ಮನೆಗ್ ಬೇಕಾಗಿ ಮಾರ್ಬೋದ್ರಿ ಆಮೇಲೆ? ಮಾರ್ತೇವ್ರಿ, ಕೇಳಿದ್ ಕೊಡ್ತೇವ್ರಿ. ಇಲ್ಲೇ ಒಂದ್ ಸ್ವಲ್ಪ ನಿಮ್ಗ ಒಂದ್ ಹೇಳ್ತೇನೆ ನಿಮ್ಗೆ. ಹಗೆದಾಗೂ ಒಂದು ವಿಜ್ಞಾನ ಐತಿ. ಹೆಂಗಂತ ನೀವ್ ಕೇಳ್ಬಹುದು. ಈಗ ನಾವು ಎಲ್ಲರೂ ಏನ್ ಮಾಡ್ತೀವಿ, ಜ್ವಾಳ ಪಾಳ ಇದು ಹಾಕ್ಬೇಕಂತಂದ್ರಿ. ನುಸಿ ಹತ್ಲಾರ್ದಂಗ ಅದನ್ನ ಕೂಡ್ಸಿಡು, ಇದನ್ನ ಮಾಡಿಡು ಅಂತ ಹೇಳ್ತಾರ. ನಮ್ ಪೂರ್ವಿಕರಿಗೆ ಅದ್ ಏನ್ ಗೊತ್ತಿದಿಲ್ಲ. ಸುಮ್ಮ ಹಗೆ ತೆಗಿತಿದ್ರ, ಹಗೆದ ಜ್ವಾಳ ಸುರುತ್ತಿದ್ರು, ಮುಚ್ತಿದ್ರು, ತೆಗಿತಿದ್ರು, ತಗೊಂತಿದ್ರು. ಅವ್ರಿಗೆ ನುಸಿನ ಹಾಕಿದ್ರೆ ಏನ್ ಹಾಕಿದಿಲ್ಲ. ಹಂಗಾರ ಪೂರ್ವಿಕರು ಅವ್ರಿಗೆ ಹಗೆ ಇದ್ವು, ಹಗೆ ಎತ್ತು ಮುಚ್ಚೋಗ್ಯವು. ನಾವು ಮ್ಯಾಗ ಒಂದ್ ಹಗೆ ಮಾಡಿದ್ರ ಅಂತ ಹೇಳಿ ಹಿಂಗ್ ಒಂದ್ ಸಿಂಟೆಕ್ಸ್ ತಗೊಂಬಂದಿದ್ರು. ಸಿಂಟೆಕ್ಸ್ ತಗೊಂಬಂದ್ ಇದ್ರ ಬಾಯಿ ಮುಚ್ಚಿ ಜ್ವಾಳ ಸುರಿ ಕುಂತು ಬಿಟ್ವಿ. 4 ತಿಂಗಳು ಬಿಟ್ವಿ, ನುಸಿ ಇಲ್ಲಿ ಹಾಸಿ ಓಡಿ ಬರಾಕತ್ತಿದ್ವು. ಹಗೆ ಮಾಡಾಕತ್ತೀವಿ, ನುಸಿನಾರ ಆಗಾಕತ್ತಿದ್ವು ಅಂತ ಹೇಳಿ ಹಿಂಗ್ ವಿಚಾರ ಮಾಡಿದಾಗ ಹಗೆದ ತೆಗಿತಿದ್ವಿ. ನಾವು ತೆಗೆದು ನಾವು 25 ಜೋಳ ಬರ್ತಿದ್ವಿ ದುಬ್ಬದ ಮ್ಯಾಗ್ರಿ. ಹಗೆ ಹೆಂಗ್ ತೆಗಿತಿದ್ರು ಅವಾಗ ಪರಿಕಲ್ಪನೆ ಬಂತ್ರಿ. ಹಾಗೆ ತೆಗಿತಿದ್ರು, ತೆಗೆದು ಗುಟ್ಲೆ ಗಪ್ನ ಇಳಿತಿದ್ದಿಲ್ಲ. ಮುಂದೆ 1 ತಾಸು 2 ತಾಸು ಬಿಟ್ಟಿಂದ ಇಳಿತಿದ್ರು. ಅದಕ್ಕೊಂದು ಅವ್ರ ಮಾಪನ ಇತ್ತು. ನಾವು ಹೆಂಗೆ ಈಗ ಸ್ಟೆತ್ ಹಚ್ಚಿ ಹಾರ್ಟ್ ಬೀಟ್ಸ್ ಹೆಂಗೆ ಅದನ್ನು ಚೆಕ್ ಮಾಡ್ತೀವಲ್ಲ, ಹಂಗೆ ಅದನ್ನು ಹಗೆದೊಳಗೆ ಏನೈತಿ ಏನಿಲ್ಲ ಚೆಕ್ ಮಾಡಕ್ಕೆ ಒಂದು ಲಾಟೆನ ರೀ, ದೊಡ್ಡ ಹಗ್ಗ ಕಟ್ಟಿ ಲಾಟನದಾಗ ಕೆಳಗೆ ಬಿಡ್ತಿದ್ರು. ಹಚ್ಚಿ ಅದನ್ನು ಲಾಟನ್ ಹಚ್ಚಿ ಬಿಟ್ಟಿಂದ ಮುಂದೆ ಅದು ಏನು ಮಾಡ್ತಿತ್ತು ಅಂತಂದ್ರೆ, ಆರ್ತು ಅಂತಂದ್ರೆ ಅದ್ರೊಳಗೆ ಯಾರೂ ಇಳಿತಿದ್ದಿಲ್ಲ, ಬಿದ್ದು ಸತ್ತ ಹೋಗಿದ್ರ. ಮುಂದೆ ಅದು 1 ತಾಸು 2 ತಾಸು ಬಿಟ್ಟಿಂದ ಹತ್ತಿ ಬಿಡ್ತಿತ್ತು ರೀ. ಅವಾಗ ಅದ್ರೊಳಗೆ ಇಳಿತಿದ್ರು. ವಿಷಯ ಇಷ್ಟ ರೀ, ಅಲ್ಲಿ ಆಕ್ಸಿಜನ್ ಇರ್ತಿತ್ತು. ಆಕ್ಸಿಜನ್ ಇದ್ರೆ ನಾವು ಬದುಕ್ತಿದ್ವಿ. ಆಕ್ಸಿಜನ್ ಇಲ್ಲಾರ್ದಂಗ ನಮಗ್ ಬೇಕಾದಂತ ಆಕ್ಸಿಜನ್ ಇಲ್ಲಾರ್ದಕ್ಕ ಅಲ್ಲಿ ದೀಪ ಆರ್ತಿತ್ತು.
ಅದೊಂದು ವಿಜ್ಞಾನ, ಅದ್ರ ಒಂದು ವಿಜ್ಞಾನ ಐತೆ ಅದ್ರ. ಹೌದ್ರಿ. ಅದಕ್ಕೆ ಅದನ್ನ ಈಗ ವ್ಯಾಕ್ಯೂಮ್ ಕ್ಲೀನರ್ ಅಂತ ವ್ಯಾಕ್ಯೂಮ್ ಹೀರ್ಕೊಂಡು ಪಾಕೆಟ್ ಮಾಡಕತ್ತಾರ. ಅದು ಒಂದು ವಿಜ್ಞಾನ. ಹಗೆದೊಳಗೆ ಇಷ್ಟು ದೊಡ್ಡ ವಿಜ್ಞಾನ ಐತೆ. ಆ ವಿಜ್ಞಾನ ನಾವು ಕಂಡುಕೊಳ್ಳಿಲ್ಲ. ನಾವು ಹಂಗ ಮಾಡಿ ನೋಡಂತೇಳಿ ಅಂತ ಹೇಳಿ ಬಂದು ಈ ತರ ಒಂದು ಪ್ಲಾಸ್ಟಿಕ್ ಕಳೆ ಹಾಕಿದ್ರಿ. ಪ್ಲಾಸ್ಟಿಕ್ ಕಳೆ ಹಾಕಿ ಇದನ್ನ ಮುಚ್ಚಿ ಇದ್ರ ಮೇಲೆ ದೊಡ್ಡ ಕಲ್ಲು ಹೇರಿದ್ವಿ. ಹೇರಿ ಮುಂದೆ ಹಂಗ ಕೈ ಬಿಟ್ವಿ. ಕೈ ಒಂದ್ ತಿಂಗಳು ಬಿಟ್ವಿ. ಬಿಟ್ಟಿಂದ ಬಾಯಿ ಓಪನ್ ಮಾಡಿದ್ವಿ. ಬಾಯಿ ಓಪನ್ ಮಾಡಿ ಹಿಂಗೆ ತಲೆ ಇಟ್ರೆ ತಲೆನೇ ತಿರ್ಗಾಕತ್ ನಮ್ದು. ಮುಂದೆ ನಾವು ಅದನ್ನ ಲಾಟನ್ ಕಟ್ಟಿಬಿಟ್ವಿ. ಬಿಟ್ಟಿಂದ ಅದು ದೀಪ ಆರ್ತರಿ. ಓ ಹಾಗೆ ಆಗೈತೆ ಅಂತ ಹೇಳಿ ಅವಾಗ ಇಲ್ಲಿ ಪೂರ್ತಿ ಟೈಟ್ ಮಾಡಿ ಇದನ್ನೆಲ್ಲ ಪೂರ್ತಿ ಒಂದು ಸೂಜಿ ಮನಿಷ್ಟು ಏರ್ ಹೋಗ್ಲಾರ್ದಂಗೆ ಮಾಡಿ ಇದಕ್ಕೆ ಕಾಳು ತುಂಬಿಸಿ ಇದ್ರ ಮ್ಯಾಗ ವಜ್ಜೆ ಹೇರಿ ಕೈ ಬಿಟ್ರೆ ನಾನು ಮಾಡಿದ 25 ವರ್ಷ ಆತ್ರಿ. 4 ವರ್ಷ 3 ವರ್ಷ ಇಟ್ಟರು ಒಟ್ಟೆ ಒಂದು ಕಾಳು ನುಸಿ ಆಗಂಗಿಲ್ಲ. ತೋರಿಸ್ತೀನಿ ನಿಮ್ಗೆ ಕಾಳು. 2 ವರ್ಷದ ಕಾಳು 3 ವರ್ಷದ ಕಾಳು ಅದಾವ್ರಿ. ನಾವು ಇಲ್ಲಿ ತಕೊಳಕ್ ಮಾಡೀವ್ರಿ ಇದನ್ನ. ನೀವು ಬೇಕಾದ್ರೆ ಈಗ ಚೀಲ ಉಚ್ಕೊಡು ಹೊಲಕ್ಕೆ ಹೊಂಟಿರ್ತೀವಿ. ಚೀಲ ಉಚ್ಕೊಡು ಜೋಳ ತೆಗೆದುಕೊಡು ಅನ್ನೋ ಪರಿಸ್ಥಿತಿನೇ ಇಲ್ಲ. ಈಗ ಇಲ್ಲಿಂದ ಗಾಳಿ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನಾಗಲ್ಲ. ಈಗ 3 ಸಲ ತಗೊರಿ ಹೋದ್ರಿ. 2-3 ವರ್ಷದ ಜೋಳ ರೀ. 2-3 ವರ್ಷದ ಜೋಳ ರೀ. ಏನೈತ್ರಿ ಇದ್ರಾಗ? ಹೌದ್ರಿ, ಏನಾಗಿಲ್ರಿ. ಇದು ನೋಡ, ಅದಕ್ಕೆ ನಾ ಹೇಳ್ತೀನಿ ಹಗೆದಾಗೂ ವಿಜ್ಞಾನ ಐತ್ರಿ. ಹೌದೌದು, ಅದು ನಾವು ಕಣ್ಕೊಂಡಿಲ್ಲ ಅಷ್ಟೇ. ತಿಳ್ಕೊಬೇಕ್ರಿ. ನಮ್ಮ ಅಜ್ಜ ಏನ್ ಮಾಡ್ತಿದ್ದ, ನಮ್ಮ ಅಜ್ಜ ನಾವ್ ಇಷ್ಟೆಲ್ಲ ಹೈರಾಣ ಪಡ್ತೀವಿ, ನಾವು ಅವ್ರ ಏನು ಮಾಡ್ಲಾರ್ದಂಗ ಮಾಡ್ತಿದ್ರಲ್ಲ, ಇಷ್ಟು ಗಟ್ಟಿ ಮುಟ್ಟಿದ್ರಲ್ಲ, ಹೆಂಗಿದ್ರು. ಎಷ್ಟ್ ಆಗ್ಬೋದ್ರಿ ಖರ್ಚಿದ ಎದಕ್ರಿ ಇದಕ್ ಮಾಡಕ್ರಿ? ಏನ್ ಬಾಳ ಖರ್ಚು. ಇದು ಒಂದ್ ಕೆಜಿ 1 ಲೀಟರ್ ಹಿಡಿದ್ ನೋಡ್ರಿ. ನಿಮಗೆ 500 ಕೆಜಿ 500 ಕೆಜಿ ಜೋಳ ಹಾಕಬೇಕಂದ್ರೆ 500 ಲೀಟರ್ ಟ್ಯಾಂಕ್ ತಗೋಬೇಕ್ರಿ. ಟ್ಯಾಂಕ್ ತಗೊಂಡು ಇದನ್ನ ಮ್ಯಾಗ ಪೂರ್ತಿ ಒಂದು ಪ್ಲಾಸ್ಟಿಕ್ ಹಾಕಿ ಮುಚ್ಚಿ ಒಂದು ಕಲ್ಲರ್ ನಿಮ್ಮ ಮನೆ ವೇಟ್ ಇದೆ ಹೇರ್ಬೇಕು. ಇಲ್ಲಿ ಒಂದು 2.5 ಇಂಚಿನ ಒಂದು ನಿಪ್ಪಲ್ ಹಚ್ಬೇಕು. ಇಷ್ಟು ಮುಗಿದ್ಬಿಟ್ಟು ಸ್ಟಾರ್ಟಿಂಗ್ ಒಟ್ಟು ಏನ್ ಮಾಡ್ಬೇಕ್ರಿ ಇದನ್ನ? ಒಳಗ್ ಹೋಗ್ಲಾರ್ದಂಗೆ, ಗಾಳಿಗೆ ಒಳಗ್ ಹೋಗ್ಲಾರ್ದಂಗ ಇದು ಬಾಯಿ ರೀ. ಇದಕ್ಕೊಂದು ಪ್ಲಾಸ್ಟಿಕ್ ಕಳೆ ಹಾಕ್ಬೇಕ್ರಿ. ಇದ್ರ ಬುಡಕ್ಕೆಲ್ಲ ಪ್ಲಾಸ್ಟಿಕ್ ಕಳೆ ಹಾಕಿ ಇದನ್ನ ಅದ್ರ ಮ್ಯಾಗ ಮುಚ್ಚಿ ಇದ್ರ ಮೇಲೆ ದೊಡ್ಡ ವೇಟ್ ಕಲ್ಲು ಹೇರ್ಬೇಕ್ರಿ. ಅಂದ್ರೆ ಏರ್ಲಿಕ್ಕೆ ಆಗಂಗಿಲ್ಲ. ಆ ನಂತರ ನಿಮ್ಗೆ ಇದನ್ನ ಹೊಳ್ಳ ಬಳ ತೆಗೆದ್ರೆ ಸರಿತಿ ಮುಚ್ಚಕ್ ಆಗುಲ್ಲ, ನಿಮ್ಗೆ ತಕೊಳಕ್ ಗಾವ್ ಆಗುಲ್ಲ ಅಂತೇಳಿ ನೀವು ಇಲ್ಲಿ ಒಂದ್ 2 ಇಂಚಿನ ನಿಪ್ಪಲ್ ಹಚ್ಕೋಬೇಕ್ರಿ. ಹಚ್ಕೊಂಡು ಇದ್ರೊಳಗೆ ನೀವು ದಿನನಿತ್ಯ ತಕೋರಿ, ಏನೂ ಆಗಂಗಿಲ್ಲ. ನೀವು ಇಲ್ಪ ನನ್ಗೆ 500 ಲೀಟರ್ ತಗೊಂಡ್ಯಾ, ನಮ್ಗೆ ಒಂದು 200 ಕೆಜಿ ಜೋಳ ಅದಾವ, 200 ಕೆಜಿ ಗೋಧಿ ಅದಾವ ಅಂತಂದ್ರೆ ನಿಮ್ಗೆ ಯಾವ ಜಾಸ್ತಿ ಇರ್ತಾವಲ್ಲ ಅವ್ನ ತಳಕ್ ಹಾಕ್ಬೇಕ್ರಿ. ಯಾವ ಕಡಿಮೆ ಇರ್ತಾವಲ್ಲ ಚೀಲ ಕಟ್ಟಿ ಹೋಗೋದ್ ಬಿಡ್ಬೇಕು. 2 ಇಡ್ಬೋದು, 3 ಇಡ್ಬೋದು, 4 ಇಡ್ಬೋದು. 2-3 ಸಾವಿರ ರೂಪಾಯಿ ಆಗೋಗ್ಬಿಡ್ತೈತಿ. 100%. ನಿಮ್ಗೆ ಎಷ್ಟು ಲೀಟರ್ ಬೇಕಾ ಅದು ರೊಕ್ಕದ ಸಿಂಟೆಕ್ಸ್ ರೇಟ್ ಮ್ಯಾಗ, ಕ್ವಾಲಿಟಿ ಮ್ಯಾಗ ಅದು ಇರ್ತೈತಿ. ಇದು ನಾನು 25 ವರ್ಷ ಆತ್ರಿ ಮಾಡಕತ್ತಿ. ಸೂಪರ್. ಇದಕ್ಕೆ ಎಷ್ಟು ಹೈರಾಣ ರೀ. ಇದಕ್ಕೆ ಅದನ್ನ ಕೂಡ್ಸ್ರಿ, ಇದನ್ನ ಕೂಡ್ಸ್ರಿ, ಮತ್ತೆ ಇದನ್ನ ಬೀಜನ ಬಿತ್ತೇವ್ ನಾವು. ಬಿತ್ತೇವ್ರಿ, ಬಿತ್ತನ್ಬೋದೆಲ್ಲ ನಾವು ಬಿತ್ತೇವೆ ಇದ್ರಾಗ. ಇದೆಲ್ಲ ನಿಮ್ದಾನ ಕೊಟ್ಟ ಇಲ್ಲೇ ಕಟ್ತೇವ್ರಿ. ಈ ಸದ್ಯ ಒಂದ್ ಸ್ವಲ್ಪ ನಮ್ಗ್ ಮಳಿಗಾಲ ಆಗಿದ್ದ ದಾರಿ ತೊಂದ್ರೆ ಐತಿ, ಅದಕ್ಕೆ ಮನ್ಯಾಗ ಕಟ್ತೀವಿ. ಮತ್ತೆ ಬರ್ತೇವೆ, ಇಲ್ಲಿಗೆ ಬರ್ತೇವೆ. ನಂದು ಇಲ್ಲೇ ರೀ, ನಂದು ಏನಿದ್ರು ಇಲ್ಲೇ. ನಮ್ ದಾರಿ ಒಂದ್ ಸ್ವಲ್ಪ ನೀವು ನೋಡ್ಕೊಂತ ಬಂದಿರಲ್ಲ, ದಾರಿ ಬಾಳ ಹೈರಾಣ ಐತಿ. ಇಲ್ಲೇ ಒಂದಿಷ್ಟು ಬಾಳೆ ಹಾಕೊಂಡಿದ್ರಿ. ಇಲ್ಲೇ ಸ್ವಲ್ಪ ಅರ್ಶಿನ ಐತ್ರಿ. ಇದರಿ ಇದು ಮೆಣಸಿನ ಗಿಡ ಹೊಲ ರೀ. ಮೆಣಸಿನ ಗಿಡ ರೀ? ಹಾ ರೀ. ಇದ್ರೊಳಗ ಕನಿಷ್ಠ ಪಕ್ಷ ಒಂದ್ 5 ತರದ ಮೇಜರ್ ಮೆಣಸಿನ ಗಿಡ ರೀ. ಇದ್ರೊಳಗ ಒಂದ್ 5 ತರ ಬೆಳೆ ಐತ್ರಿ. ಒಂದು ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿ ರೀ. ಇಲ್ಲಿ ಬೆಳ್ಳುಳ್ಳಿ ಕಾಣ್ತ್ರಿ. ಇದು ಊದ್ಲ ರೀ. ಊದ್ಲ ಯಾಕೆ ಹಾಕ್ಬೇಕು ಅನ್ನೋದು ಆಮೇಲೆ ಹೇಳ್ತೀನಿ ನಿಮ್ಗೆ. ಈ ಬೆಳೆ ಮಧ್ಯಾಗ ತೋರಿಸ್ತೀನಿ. ಒಂದ್ 2 ಎಷ್ಟಾದ್ರಿ? ಈಗ 2 ಆದ್ರಿ. 2 ಆದ್ರಿ. ಇದು ರೀ ಎಳ್ಳು ರೀ. 3 ರೀ. 3 ರೀ. ಇನ್ನೊಂದು ಐತ್ರಿ ಫಾಕ್ಸ್ಟೈಲ್ ಮಿಲೆಟ್. ಇದು ನವಣಿ ರೀ. ನವಣಿ. 4 ಆದ್ರಿ. ಇನ್ನೊಂದು ಐತ್ರಿ ಕೊತ್ತಂಬರಿ. ಇದಿಷ್ಟು ಅಲ್ದರಿ. ಇನ್ನು ಇದು ಸ್ವಲ್ಪ ಹೈಟ್ ಆದ್ಮ್ಯಾಗ ಇದ್ರ ಮಡಿಕಿ ಗಿಡ್ಡಂದಲ್ಲಿ ಜೋಳ ಅವನು ಊರ್ಬೋದ್ರಿ. ಎಷ್ಟು ಆದ್ರೂ ಬೆಳೆದ್ರ 7 ರಿಂದ 8 ತರ ಬೆಳೆ ಆದ್ರಿ. ಹೌದಲ್ರಿ? ಕೊತ್ತಂಬರಿ ಐತ್ರಿ. ಕೊತ್ತಂಬರಿ ಐತಿಲ್ರಿ. ಕೊತ್ತಂಬರಿ ಇಲ್ಲ, ಅಜ್ವಾನ್ ಅಜ್ವಾನ ಹಾಕ್ತಿರಿ ಇದ್ರಾಗ? ಹಾಕಿರ್ತೇವ್ರಿ. ಇದಂದ್ರ ಮೊದ್ಲೇಕ್ ಹೋದಷ್ಟು ಹಾಕಿದ್ ಹುಟ್ಟಿರ್ತೈತ್ರಿ. ಅಜ್ವಾನ್ ಹಾಕ್ತೇವ್ರಿ ಸಿಡಿಗಾಳ ಹಾಕಿ. ಇವನ್ನ ಹಾಯ್ಲೈತ್ ನೋಡ್ರಿ ಕೊತ್ತಂಬರಿ. ಕೊತ್ತಂಬರಿ 2 ಎಲ್ಲ ಸೇಮ್ ಬರುತ್ತೆ ಅದು. ಕೊತ್ತಂಬರಿ ಇವನ್ರಿ ಸಿಡಿಗಾಳ ಹಾಕೋದ್ರಿಂದ ಈ ಊದ್ಲ ಹಾಕೋದ್ರಿಂದ ಇದೇನ್ ನಮ್ದು ಮೈಟ್ ಸತ್ರಿಪ್ಸ ಬರ್ತಲ್ರಿ. ಅದಕ್ಕ ಅದನ್ನ ತಿನ್ನಾಕ ಒಂದು ಗುಳದಾಳಿ ಹುಳ ಅಂತ ಬರ್ತರಿ. ಆ ಗುಳದಾಳಿ ಹುಳ ಏನ್ ಮಾಡ್ಬಿಡ್ತೈತಿ, ಇದ್ರೊಳಗ ಪಾಪ್ಯುಲೇಷನ್ ಜಾಸ್ತಿ ಆಕತಿ. ಅದು ಏನ್ ಮಾಡ್ಬಿಡತಿ, ಇದು ಎಲಿಗೆ ಬಂದಂತ ಮುಟ್ರೋಗನ ಅದು ತಿಂತೈತಿ. ಹಂಗಾಗಿ ಇದನ್ನ ಸಿಡಿಗಾಳ. ಮತ್ತೆ ಇದು ಎತ್ತರ ಆದಂಗ ಸಾಕಷ್ಟು ಕಾಳು ಬಿಡತಿ. ಅವಾಗ ಸಾಕಷ್ಟು ಹಕ್ಕಿ ಬರ್ತೈತಿ. ಆ ಹಕ್ಕಿ ನಮ್ಮ ಹುಳಗಳನ್ನ ತಿಂತೈತಿ.
ಮತ್ತು ಪ್ಲಸ್ ಇಕ್ಕಿ ಹಾಕಿ ಹೋಗ್ತದೆ. ಓಕೆ ಓಕೆ ವೈದ್ಯತೆಯಲ್ಲಿ ಏಕತೆ ಹಂಗ್ರಿ ಈ ತರ ನಾವು ಯಾಕೆ ಸ್ಪ್ರೇ ಮಾಡೋಲ್ಲ ಅಂತ ಇವನ್ನೆಲ್ಲ ಅಲ್ಪ ಸ್ವಲ್ಪ ಕಾನ್ಸೆಪ್ಟ್ ಮಾಡಿರ್ತೇವಲ್ರಿ. ಹಂಗಾಗಿ ಇವು ಪರಿಣಾಮಕಾರಿ ಕೆಲಸ ಮಾಡ್ದು ನಾವು ಸ್ಪ್ರೇ ಮಾಡೋದು ಬಂದ್ ಆಕೈತಿ. ಇದು ಪೂರ್ತಿ ಟೋಟಲ್ ರೀ ಮೆಣಸಿನ ಗಿಡ ಹೊಲ ರೀ. ಇದು ಹೋದ ವರ್ಷ ಇಲ್ಲೇ ಬಳ್ಳಿ ಶೇಂಗಾ ಹಾಕಿದ್ರಿ. ಬಳ್ಳಿ ಶೇಂಗಾ ಹಾಕಿದ ಹೊಲಕ್ಕ ಕಡ್ಲಿ ಅದಾವ್ರಿ. ಇಲ್ಲಿ ಮುಂದ್ ಹೆಸರಿನ ಹೊಲ ಐತ್ ಬರ್ರಿ. ಈಗ ಬಳ್ಳಿ ಶೇಂಗಾ ಹಾಕಿದ್ಮೇಲೆ ಇದನ್ನ ಹಾಕಿದ್ರಿ. ಹೌದು, ಬಳ್ಳಿ ಶೇಂಗಾ ಗೋಧಿ ಹೊಲಕ್ಕ ಮೆಣಸಿನ ಗಿಡ ಬಾಳ ಚೆನ್ನಾಗಿ ಬರ್ತದೆ. ಅದನ್ನ ಯಾವ ತರ ಇದು ಡಿವೈಡ್ ಮಾಡ್ಕೋಬೇಕ್ರಿ? ಒಂದು ಮೊದ್ಲು ಏಕದಳ ಆಮೇಲೆ ದ್ವಿದಳನ ರೀ? ಅಂದ್ರೆ ಈಗ ಒಂದು 2 ಎಕರೆ ಹೊಲ ಇದೆ. 2 ಎಕರೆ ಹೊಲದಾಗ 1 ಎಕರೆದೊಳಗ ಸ್ವಲ್ಪ ಮೆಣಸಿನ ಗಿಡ ಸ್ವಲ್ಪ ಗೋಧಿ ಬೆಳ್ಕೋಬೇಕ್ರಿ. ಇನ್ನು ಉಳ್ಕೋದ ಹೆಸರು ಬೆಳ್ಕೋಬೇಕ್ರಿ. ಹೆಸರು ಏನು ಬೆಳ್ಕೋಬೇಕ್ರಿ? ಏನು ನೀವು ಮೆಣಸಿನ ಗಿಡ ಇದನ್ನ ಬಳ್ಳಿ ಶೇಂಗಾ ಹೆಸರು ಬೆಳೆದಿರ್ತಾರಲ್ರಿ, ಹಿಂಗಾರ್ಲಿ ಗೋಧಿ ಬೆಳೆದಿರ್ತಾರ ಅದ ಹೊಲಕ್ಕ ಮೆಣಸಿನ ಗಿಡ ನೆಕ್ಸ್ಟ್ ಇಯರ್ ರೀ. ಈ ರೀತಿ ಮಾಡೋದ್ರಿಂದ ಇದು ಹುಳುಗಳು ಕಂಟ್ರೋಲ್ ಆಗ್ತಾವ್ರಿ. ಹುಳುಗಳು ಕಂಟ್ರೋಲ್ ಆಕೋರಿ. ಮತ್ತೆ ಪೋಷಕಾಂಶಗಳು ನೈಟ್ರೋಜನ್ ಸಾರಜನಕ ಅಂತಾರಲ್ರಿ, ಈ ಬಳ್ಳಿ ಶೇಂಗಾ ಹೆಸರು ಇವೆಲ್ಲ ಏನ್ ಮಾಡಿರ್ತಾವ್ರಿ, ನೈಟ್ರೋಜನ್ ಫಿಕ್ಸ್ ಮಾಡಿರ್ತಾವ್ರಿ. ನೆಕ್ಸ್ಟ್ ಇಯರ್ಗೆ ಅದು ಹೆಲ್ಪ್ ಆಕೈತ್ರಿ. ಓಕೆ ಇದೆಲ್ಲ ಹೆಸರು ರೀ. ನೋಡ್ರಿ ಹೆಸರು ಒಂದು ಡ್ರಾಪು ಏನು ಸ್ಪ್ರೇ ಮಾಡಿಲ್ಲ ನಾನು, ಒಂದು ಕಾಳು ಗೊಬ್ಬರ ಹಾಕಿಲ್ಲ. ಹೌದ್ರಿ. ನೀ ಇಷ್ಟ ತನಕ ಏನ್ ನೋಡಿದ್ರಲ್ಲ ನಾನು ಉಸಿರ ಸೆಗಣಿ, ಆ ಸೆಗಣಿ ಹಾಕಿ ಒಂದು ಬಿತ್ತಿದ್ ನೋಡ್ರಿ. ಇಲ್ಲೇ ಒಂದ್ ಸ್ವಲ್ಪ ಮಣ್ಣು ಕೊಡ್ತೇನೆ ಬರ್ರಿ. ಇದ್ರದ ಮಣ್ಣೆ ವಿಚಾರ ಹೆಂಗೈತಿ ಇಲ್ಲಿ ಬರ್ರಿ. ಬಂದ್ರಿ ಬರ್ರಿ ಹಿಂಗ. ಇದು ಎಷ್ಟು ಎಕರೆ ಹಾಕಿರಿ? ಇದು ಒಂದ್ 2.5 ಆಕೈತಿ ನೋಡ್ರಿ. 2.5-3 ಎಕರೆ ಆಗ್ಬೋದು. ತಮ್ಮ ಟೋಟಲ್ ಹೊಲ ರೀ? ಒಟ್ಟ ನಾನ್ ಸ್ವಂತಕ್ಕೆ ಇರೋದ್ರಿ 4 ಎಕರೆ 26 ಗುಂಟೆ ರೀ. ಟೋಟಲ್ ನಾ ಮಾಡ್ತಾ ಇರೋದು 20 ಎಕರೆ ರೀ. 20 ಎಕರೆ ರೀ? 20 ಎಕರೆ. ಇಷ್ಟು ನಮ್ಮ ಅಣ್ತಮ್ಮಂದಿರ್ರಿ. ಅಣ್ತಮ್ಮಂದ್ರ ಎಲ್ಲ ನಾನಾ ಮಾಡ್ತೀನಿ ರೀ. ನಮ್ಮ ತಾಯಿ ನನಗೆ ಇದನ್ನ ಜವಾಬ್ದಾರಿ ಕೊಟ್ಟಾಗಲ್ರಿ. ಆ ನಿಯತ್ತಿಗೋಸ್ಕರ ನಾನು ಇದನ್ನ ಅವ್ರು ಎಲ್ಲಿಗೆ ಯಾವಾಗ ಬಂದು ತೊಗೊಂತಾರ ಅಲ್ಲಿ ಅವ್ರಿಗೆ ಅವ್ರ ಭೂಮಿ ಕೊಟ್ಟು ಬಿಡುದ್ರಿ. ಅಲ್ಲಿ ಮಠ ನಾ ಈ ಭೂಮಿಗೆ ವೀಸಾ ಉಣ್ಸಂಗಿಲ್ರಿ. ಇವತ್ತು ನೀವೇನ್ ಹಕ್ಕರ್ಕಿ ಅಂತಿರಲ್ಲ, ಹಕ್ಕರ್ಕಿ ಐತಿ ನೋಡ್ರಿ. ಹಕ್ಕರ್ಕಿ ಸೊಪ್ಪು ರೀ. ಐತ್ರಿ. ಇಲ್ಲ ಐತಿ ನೋಡ್ರಿ. ಅದೇ ರೀ. ಅಲ್ಲಿ ಮಠ ನಾನು ಇದಕ್ಕೆ ಏನೂ ವಿಷಯ ಉಳ್ಸಂಗಿಲ್ರಿ. ಅದು ಯಾವಾಗ ಅದು ಅವ್ರಿಗೆ ಬಿಟ್ಟಿದ್ರಿ ಅದ. ಈಗ ಸದ್ಯ ಅಂತಿ ನೋಡ್ರಿ ಹೆಸರು ಕಾಣ್ತ್ರಿ. ಹೌದ್ರಿ. ಒಂದು ವಿಷಯ ರೀ, ಗಿಡ ಬುಡಕ್ಕೆ ಏನು ಬರಂಗಿಲ್ಲ ಅಂತ ಜಗತ್ತ. ಇಲ್ಲೊಂದ್ ಚೂರಿ ಹುಳು ತಕೋರಿ, ಇಂಥವೆಲ್ಲ ಹುಳುಗಳ ಕೆಲಸ ಮಾಡ್ತಾವ್ರಿ. ನಾವ್ ಒಂದು ಫೋಟೋ ತೆಗಿಬೇಕಾಯ್ತ್ರಿ. ನೋಡ್ರಿ, ಒಂದು ಡ್ರಾಪು ಔಷಧಿ ನಾವು ಹಾಕಿಲ್ಲ. ನಿಸರ್ಗ ಇನ್ನ ಏನ್ ಕೊಡ್ಬೇಕಂತ ಹೇಳ್ರಿ. ಹೌದ್ರಿ. ಇದು ಸಾರ್ವಜನಿಕ ನೋಡ್ರಿ. ಸಾರಜನಕ ಇದು ಯೂರಿಯಾ ಅಂತೇವಲ್ಲ, ಎಷ್ಟು ಪ್ರಮಾಣದಾಗ ಗಂಟೆಲ್ಲ ಈಗ ಮಳೆ ಆಗೈತಲ್ರಿ, ತೇವಾಂಶ ಐತಲ್ಲ, ರೂಟ್ ಹೆಂಗ್ ಹೊಸದಾಗೈತಿ ನೋಡ್ರಿ. ಇದೆಲ್ಲ ರೂಟ್ ತೇವಾಂಶ ಸಿಗ್ಲಾರ್ದಕ್ಕ ಹಿಂಗೈತಿ. ಈಗ ಇಮಿಡಿಯೇಟ್ ರೂಟ್ ಸಿಕ್ಕೈತಲ್ಲ, ತೇವಾಂಶ ಸಿಕ್ಕೈತಲ್ಲ, ಹೊಸ ಬೇರ್ ಬಿಟ್ಟೈತಿ. ನಿಸರ್ಗ ಸ್ವಲ್ಪ ಸಿಕ್ಕರು ಅಬ್ಸರ್ವ್ ಮಾಡ್ಕೊಂಡಿ ಒಂದ್ ಸೆಕೆಂಡ್ ನಿಮ್ ಕೈಯಾಗಿ ಮಣ್ಣಿನ ವಾಸಿ ಕೊಡ್ತೀನಿ, ತೋರ್ಸ್ತೀನಿ. ಅಲ್ಲ ಇಲ್ಲೇ ಚೆನ್ನಾಗ್ ಬಂದಲ್ರಿ, ಇದ್ರ ಕೆಳಗೆ ಗಿಡದ ಕೆಳಗೆ ಚೆನ್ನಾಗ್ ಬಂದೈತಿ. ಎಲ್ಲಾರು ಗಿಡ ಬುಡಕ್ ಏನು ಬರಂಗಿಲ್ಲ ಅಂತಾರ. ನೀವ ನೋಡ್ರಿ, ವಾಸ್ತವ ಸತ್ಯ. ನಾ ಹೇಳುದ್ರಾಗ ಏನ್ ಅರ್ಥ ಇಲ್ಲ. ಮಸ್ತ್ ಇದೈತ್ರಿ. ಸೆಂಟ್ ವಾಸನೆ ಏನೇ ಇಲ್ರಿ ಮುಂದ. ನೋಡ್ರಿ ಅದ್ರಿ ಮಣ್ಣು. ನಿಮ್ ಮಣ್ಣು ಹಿಂಗ ಆಗ್ಬಿಟ್ರ ನೀವೇನು ಅಂತಾರಲ್ಲ, ಆರೋಗ್ಯ ಕಾಯ್ಕೊಂಡಿರ್ತವ ಅವ್ರ ಆರೋಗ್ಯ ಕಾಯ್ಕೊಂಡಿರ್ತವ, ಬಾಳ ಚಲೋ ಅದಾರ ಅಂತಂದ್ರ ಹಂಗ ನಮ್ ಮಣ್ಣಿನ ಆರೋಗ್ಯ ಕಾದ್ರ ಏನ್ ಈ ಜಗತ್ತಿನ ಬೆಳಿ ಬೆಳೆದ ಕೊಡ್ತೇವಲ್ಲ, ಅದು ಪರಿಶುದ್ಧವಾದ ಆಹಾರ ಇರ್ತದೆ. ಈಗ ಇದನ್ನೆಲ್ಲ ಗಿಡ ರೀ, ಇದೆಲ್ಲ ಪೂರ್ತಿ ಹಿಂಗ ನೆಲಕ್ ಮುಟ್ಟಿತ್ರಿ. ನೆಲಕ್ ಮುಟ್ಟಿತ್ತು, ಒಂದಿಷ್ಟು ಗಾಳಿಗೆ ಮುರಿದ್ರಿ. ಇಲ್ಲೆಲ್ಲ ನಾವು ಯಾರ ಬಂದ್ರ ಮಾಡಿದ್ರ ಇದು ಬುಡಕ್ ಬೆಳಿನೂ ಬೆಳಿತಿದ್ವಿ. ಬುಡಕ್ ಹೆಂಗ್ ಬೆಳಿತಿತ್ತು ಅಂದ್ರೆ ಇನ್ನೊಂದು ಅಲ್ಲಿ ಪ್ರಯೋಗ ಮಾಡಿ ತೋರಿಸ್ತೀನಿ. ಆ ಬೇವಿನ ಗಿಡದ ಬಗ್ಗೆ ಉಪಯೋಗ ಅಲ್ಲೇ ಹೇಳ್ತೇನೆ. ಇದನ್ನ ಯಾಕೆ ನಾವ್ ಇಲ್ಲಿ ಹಾಕಿವ್ ಅಂದ್ರೆ, 1 ವರ್ಷ ಪೂರ್ತಿ ಇಲ್ಲಿ ಹಾಕ್ತೇವ್ರಿ. ಇಲ್ಲಿ ಹಾಕೋದ್ರಿಂದ ಇದು ಕಡ್ಡಿ ಪಡ್ಡಿ ಇದೇನೈತಲ್ಲ ಇಲ್ಲೇ ಊರ್ತೈತಿ. ದಪ್ಪ ಬೇರೆ ಕಡೆ ಹಾಕ್ತೇವಿ. ಅವಾಗ ಇದೆಲ್ಲ ಮಣ್ಣ್ ಹಾಕೈತ್ರಿ. ಮತ್ತ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಕೈತಿ. ಮತ್ ನಮ್ಗೆ ಬೇಕಾದ ಬೆಳೆ ಲೀವ್ಸ್ ಎಲ್ಲ ಇಲ್ಲೇ ಗೊಬ್ಬರ ಆಕೈತಿ. ನಾವ್ ಇದನ್ನ ಒಂದ್ 6 ಟ್ರ್ಯಾಕ್ಟರ್ ತಗೊಂಡ್ ಹೋಗಿ ಬೇರೆ ಕಡೆ ಹಾಕಿದ್ರೆ ಗೊಬ್ಬರ ಹಾಕಿದಂಗಲ್ಲ. ಇದ್ರ ಬೇವಿನ ಗಿಡದ ಮಾತು ಬಾಳ ಐತ್ರಿ, ಅಲ್ಲಿ ಮುಂದೆ ಹೇಳ್ತೀನಿ ನಿಮ್ಗೆ. ನೋಡ್ರಿ ಕಾಣ್ತೀರಿ ಹೆಸರು? ಪೂರ ಹೆಸರು ಇದು. ಏನು ಒಂದು ಸಿಂಗಲ್ ಸ್ಪ್ರೇ ಮಾಡಿಲ್ಲ ರೀ. ಒಂದು ಸಿಂಗಲ್ ಸ್ಪ್ರೇ ಇಲ್ಲ, ಒಂದು ಕಳೆ ಗೊಬ್ಬರ ಇಲ್ಲ. ಸ್ಪ್ರೇ ಬಿಟ್ಟು ಎಷ್ಟು ವರ್ಷ ಆದ್ರಿ? ಸ್ಪ್ರೇ ಬಿಟ್ಟು ಒಂದು 5 ವರ್ಷ ಆತ್ರಿ. 5 ವರ್ಷ? 5ನೇ ವರ್ಷ. 100%. ಒಂದು ತರ ಮಾಡಿಬಿಟ್ಟೆ. ಅದು ಬೆಳಿ ಏನೋ ಆಗ್ಲಿ, ನಮ್ಗೆ ಲಾಸ್ ಆಗ್ಲಿ ಲಾಭ ಆಗ್ಲಿ, ಸ್ಪ್ರೇ ಮಾಡಬಾರ್ದು ಅಂತೇಳಿ ಒಂದು ನಿರ್ಧಾರ ಮಾಡೇವಿ. ಹಂಗಾಗಿ ಇವನು ಕಸ ಅದ್ರಾಗ ಅದನ್ನ ಕೂಡಿಸಿ ಇದನ್ನ ಹೊಡೆದ್ನಿ. ಆ ದಶಪರ್ಣಿ, ಅದು ಆ ನಂದಾಜಲ, ಈ ಅಮೃತ
ಏನಿಲ್ಲ. ಏನನ್ನೂ ಮಾಡಿ ನಂದೊಂದು ಕನಸಿತ್ರಿ ನಮ್ಮ ಪೂರ್ವಿಕರಂಗೆ ನಾ ಬದುಕ್ಬೇಕಂತೇಳಿ. ಬಟ್ ಈಗ 5 ವರ್ಷದಿಂದ ಅದು ಸಾಲ್ವ್ ಆಗ್ತಾ ಇದ್ದೀರಿ. ನಾವೇನು ಅಂತ ಪರಿ ಲಾಸ್ ಏನೂ ಆಗಿಲ್ಲ. ಒಟ್ಟು ನೀವು ಮಾಡಿರೋ ಖರ್ಚಿಗೆ ಅದು ಲಾಭ ಬಂದೇ ಬರುತ್ತೆ. ಬರ್ತೈತೆ 100%. 100%. ಈಗ ಭೂತಾಯಿ ಒಳಗೆ ಈಗ ಸುಳ್ಳು ಹೇಳಿದ್ರೆ ನಾವು ಮುಂದುವರ್ಸ್ಕೊಡ್ಲಿಕ್ಕಿಲ್ರಿ. ನಮ್ಮ ಹೊಲಗ ನಾನು ಕೃಷಿಗೆ ಬಂದಾಗ ಒಂದು ಬ್ಯಾಕುಲ್ ಕಟ್ಟಿಗಿದ್ದಿಲ್ಲ. ಸಾಕಷ್ಟು ಅಗ್ರಿಕಲ್ಚರ್ ಇಂಪ್ಲಿಮೆಂಟು ಏನೋ ಮಾಡಿದಿಷ್ಟೆಲ್ಲ ಮಾಡಿದ್ದು ಇತ್ತಂತಂದ್ರು ರೀ, ಅದು ಮಣ್ಣಿನಿಂದ ಬಂದಿದ್ದ ಮಣ್ಣಿಗೆ ಕಟ್ಟಿವಿ. ಈ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ನಿಮ್ಮ ಹೊಲಕ್ಕೆ ಏನಾದ್ರು ಎಫೆಕ್ಟ್? ನಾವು ಬಾರ್ಡರ್ ಈಗ ಬಹಳ ಸತ್ಯವಾದ ಮಾತು ಕೇಳಿದ್ರಿ. ಇನ್ನೊಂದ್ರಿ ನೀವ ನೋಡ್ರಿ, ಇಲ್ಲ ಸುತ್ತೂರು ಎಲ್ಲರೂ ಸ್ಪ್ರೇ ಮಾಡ್ತಾರ, ಎಲ್ಲಾ ಹುಳ ಬಂದು ಅವ್ನ ಹೊಲನ ಹಾಳು ಮಾಡುತ್ತೆ ಅಂತಾರ. ಹಂಗೇನ್ರ ನಿಮ್ಮ ಇಷ್ಟ ತನಕ ಅಡ್ಡಾಡಿ ಬಂದು ನೋಡಿದ್ರಿ ಹಂಗೇನಾರ ಅನ್ಸೈತಿ? ಹಂಗೇನ್ ಅನ್ಸಿಲ್ರಿ. ನಾನು 22 ವರ್ಷ ಆತ್ರಿ, ನಮ್ಮ ಸುತ್ತಮುತ್ತಲು ಯಾರು ಮಾಡೋಲ್ಲ, ಯಾರು ಒಬ್ರು ಮಾಡಲ್ಲ, ಎಲ್ಲ ಸ್ಪ್ರೇ ಮಾಡ್ತಾರ, ಗೊಬ್ಬರ ಹಾಕ್ತಾರ, ಎಲ್ಲ ಮಾಡ್ತಾರ. ಬಟ್ ಆ ಥರ ಎಫೆಕ್ಟಿವ್ ನಂಗಾಗಿಲ್ಲ. ನಾನು ಏನಂತೀನಿ ಅಂತಂದ್ರೆ, 100 ಜನ ಇರ್ತಾರ, 100 ಜನದೊಳಗೆ ಒಬ್ಬ ಆರೋಗ್ಯತವಾದ ಮನುಷ್ಯ ಇರ್ತಾನಲ್ಲ, ಎಲ್ಲರನ್ನು ತಡ್ಕೊಂತಿರ್ತಾನಲ್ಲ, ಹಂಗೆ ನಾವು ನಮ್ಮ ಸಾಯಿಲ್ ಆರೋಗ್ಯದ ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನಾವು 100% ಚೆನ್ನಾಗಿರುತ್ತೆ. ನಮ್ಮ ಕಾನ್ಸೆಪ್ಟ್ ಒಳಗೆ ಹೊರಗಿಂದೇನು ಎಫೆಕ್ಟ್ ಆಗಲ್ಲ. ಓಕೆ, ಬೇರೆದವ್ನ ಟ್ಯಾಲಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲ ನಾವ ಟ್ಯಾಲಿ ಒಂದ್ ಕಡೆ ನೀರ್ ಬಾಳ ಜಾಸ್ತಿ ಜಂಗ ತಿಬ್ಬು ಜಂಗ ಅಂತಾರ ನೋಡ್ರಿ. ಹೊಲ ಒಂದ ಸಮತಟ್ಟ ಮಾಡಿದ್ರು ಪ್ರಾಬ್ಲಮ್ ಅಂತ ಅಂತಾರ. ಒಬ್ಬೊಬ್ರ ಇಲ್ಲೇನ್ ಸಮತಟ್ಟ ಅನ್ನೋದು ಏನಿಲ್ಲ, ಒಂದ್ ಕಡೆ ದಿಬ್ಬ ಅಂತ ಹೇಳಿದಲ್ಲ, ತೆಗ್ಗಿದ್ದಲ್ಲೇ ದಿಬ್ಬಿದ್ದಲ್ಲೇ ಹೆಂಗ್ ಹೆಸರು ಬದಲಾವಣೆ ಐತಲ್ರಿ, ಹಂಗ ನಿಸರ್ಗ ಸಾಕಷ್ಟು ಬದಲಾವಣೆ ಇರ್ತೈತ್ರಿ. ಅದನ್ನ ನಾವು ಬರೀ ಒಂದ ಮಾಡಿದ ಬದಲಾವಣೆ ಆತಂತ ಅನ್ನೋದು ನಮ್ ತಪ್ಪ್ರಿ. ನಂದು ವೈಯಕ್ತಿಕ ವಿಚಾರ. ಪ್ರಯೋಗಗಳನ್ನು ಮಾಡ್ತಾ ಇರ್ಬೇಕ್ರಿ. ಅದಕ್ಕೆ ಅದು ಪ್ರತಿಫಲ ಸಿಕ್ಕೇ ಗ್ಯಾರಂಟಿ 100% ರೀ. ಇಲ್ಲಿ ನೋಡ್ರಿ, ಈಗ 1 ಗ್ರಾಮ್ ಒಂದು ತೊಲಿ ಹಕ್ಕಿ ಒಳಗೆ ಎಷ್ಟೋದು ಕೋಟಿ ಸೂಕ್ಷ್ಮಾಣು ಜೀವಿ ಐತಿ ಅಂತ ಹೇಳ್ತಾರ. ಇಂಥದ್ದು ನಮ್ ಕೆಜಿ ಗಟ್ಲೆ ಬರ್ತೈತ್ರಿ. ಇನ್ನ ಮುಂದ್ ತೋರಿಸ್ತೀನಿ ನಿಮ್ಗೆ. ಅದೇ ರೀ, ಇದೆಲ್ಲ ನಿಮ್ಮ ಅಣ್ಣ ತಮ್ಮಂದ್ರದೆಲ್ಲ ಸೇರಿ ನೀವೇ ಮಾಡ್ತಿರೋದ್ರಿ? ಅವ್ರದ್ದು ನಾವು ಸೇರಿ ನಾವ್ ಮಾಡ್ತೀವಿ. ಈಗ ಸದ್ಯಕ್ಕೆ ಅವ್ರ ಪಾಪ ಇನ್ನ ಇವತ್ತಿನ ಕಾಲಕ್ಕೆ ಅವ್ರ ಭಗವಂತರ್ರಿ ಏನು ನಮ್ ಕಡೆ ಏನು ಕೇಳಿಲ್ರಿ. ಆ ವಿಚಾರಕ್ಕೆ ಗೋಳ್ರಿ ನಮ್ ಬ್ರದರ್ಸ್ ಎಲ್ಲ. ಈಗ ಅವರೆಲ್ಲ ಏನ್ ಬೇರೆ ಕೆಲಸ ಮಾಡ್ತಾರೆ ಅಥವಾ ಜಾಬ್ ಮಾಡ್ತಾರ್ರಿ? ಜಾಬ್ ಮಾಡ್ತಾರೆ. 1-2 ಜನ ರಿಟೈರ್ಡ್ ಆಗ್ಯಾರ್ರಿ. 1-2 ಮಂದಿ ನೋಡ್ರಿ, ಇಲ್ಲೇ ಹೆಸರು ಬಾಳ ಕಡಿಮೆ ಐತಿ ಬೆಳಿ. ಹೌದ್ರಿ, ಇಲ್ಲಿ ಬಾಳ ಚೆನ್ನಾಗೈತಿ. ಯಾಕೆ ಹಿಂಗೈತಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಹೌದ್ರಿ, ಇಲ್ಲೇ ನಾವು ತೊಗರಿ ಬಣಿವಿ ಹಾಕಿದ್ವಿ ಹೋದ ವರ್ಷ. ತೊಗರಿ ಕಟ್ಟಿಗೆ ಎಕ್ಕವಲ್ಲ, ಅದ್ರ ಬಣಿವಿ ಹಾಕಿದ್ವಿ. ಜಸ್ಟ್ 1 ವರ್ಷ ನೀವು ಅವಾಗ ಹಿಂದ್ ಕಣ ಮಾಡ್ತಿದ್ರ, ಬರೀ ಒಂದು ಕಣ ಮಾಡಿದ್ರ 3 ವರ್ಷ ಬೆಳಿತೈತ್ರಿ. ಈಗ ಹಂಗ್ರಿ ನಾವು ಆ ಕಸದ ಕುಟ್ರಿ ಹಾಕಿದ್ದಕ್ಕ ಇಷ್ಟ ಚೆನ್ನಾಗಿ ಬೆಳೆಯೈತ್ರಿ. ಇಲ್ಲೇ ನೋಡ್ರಿ, ಇಲ್ಲೇ ಬೇರೆದ್ರೊಳಗೆ ಹೋಗೋದೇ ಬೇಡ. ಇಳುವರಿ ಚೆಕ್ ಮಾಡಕ್ ಬೇರೆದ್ರೊಳಗೆ ಹೋಗಬೇಡ್ರಿ ನೀವು. ನಿನ್ ಹೊಲದಾಗ ಸಾಕಷ್ಟು ಜಂಗ್ ಇರ್ತೈತಿ, ಸಾಕಷ್ಟು ಪರ್ವತದ ಭೂಮಿ ಇರತ್ತೆ. ಅಲ್ಲಿ ಯಾಕೆ ಹಂಗ ಬದಲಾವಣೆ ಆಯ್ತು, ನಾ ಅಲ್ಲಿ ಏನ್ ಮಾಡಿದ್ಯಾ, ಅದನ್ನ ನಾ ಮುಂದೆ ಏನ್ ಮಾಡ್ಬೇಕು, ಇಷ್ಟು ತಿಳ್ಕೊಂಡು ನಾವು ಮಾಡ್ತಾ ಹೋದ್ರ ಅದು ಸಾಯಿಲ್ ಕಲಸತಿ ನಮ್ ಮಣ್ಣು ಮಾತಾಡ್ತೀವಿ. ಇಲ್ಲೇನ್ ಕೊತ್ತಂಬರಿ ಹಾಕಿದ್ರಿ? ಇಲ್ಲಿ ಅಜ್ವಾನ ಕಣ ಮಾಡಿದ್ವಿ ಸರ. ನಾವು ಈಗ ದಿಂಡಿಂಗ್ ಕುಂಟಿ ಅದೆಲ್ಲ ಹೊಡಿತೀವಲ್ರಿ, ನಾಳೆ ಎಡಿ ಕುಂಟಿಗೆ ಹೋಗತ್ರಿ. ಇದ್ರಾಗ ಇಲ್ಲೇ ಒಂದ್ ಸಾಲ ಐತಿ ನೋಡ್ರಿ, 15 ಸಾಲಿಗೆ 10 ಸಾಲಿಗೆ ಒಂದು ಊದ್ ಹಾಕಿರ್ತೀವ್ರಿ. ಇದ್ರೊಳಗೆ ಬಳ್ಳಿ ಶೇಂಗಾ ಐತಿ. ಇದು ಪೂರ್ತಿ ಸ್ಪ್ರೆಡ್ ಆಕೈತ್ರಿ. ನೆಕ್ಸ್ಟ್ ಇಯರ್ ನಾವು ಮೆಣಸಿನಕಾಯಿ ಬೆಳಿತೀವಿ. ಇದಕ್ಕೆ ಇದು ಟೋಟಲ್ ಬಳ್ಳಿ ಶೇಂಗಾ ರೀ. ಅಂದ್ರೆ ಈ ತರ ನಾವು ಬೆಳಿಬಹುದು ಅನ್ನೋದನ್ನ ಒಂದು ಪ್ರಾತ್ಯಕ್ಷಿಕ ಮಾಡಿದಿರಿ. ಯಾವ್ದಾರ ಹೇಳ್ರಿ? ಈ ಎಲ್ಲ ವೆರೈಟಿ ಇದನ್ನ ಬೆಳ್ಕೊಂಡು ಬಂದ್ರಲ್ಲೇ. ಮೊದ್ಲೇಕೆಲ್ಲ ರೀ ಇದ್ರೊಳಗೆ ತೊಗರಿ ಅದೆಲ್ಲ ಹಾಕ್ತಿದ್ವಿ ರೀ. ಅವು 2-3 ಸಾಲ ಹೊಕ್ಕಿತ್ರಿ ಅದ. ಬಟ್ ಇದು ಹಾಕೋದ್ರಿಂದ ಇದು ಬುಡಕ್ ಸಿಂಗಾನ ಹಂಗ ಬೆಳಿತೈತ್ರಿ. ಇದು ಊದ್ಲನ ಬೆಳಿತೈತ್ರಿ, ಹಕ್ಕಿ ಬರ್ತೈತ್ರಿ. ಮತ್ತೆ ಇದು ಮೈಟ್ಸ ತಿನ್ನಾಕ ಅದು ಲೇಡಿ ಬಿಟ್ಲ್ ಪಾಪ್ಯುಲೇಷನ್ ಜಾಸ್ತಿ ಆಕೈತ್ರಿ. ಇದ್ರೊಳಗ ಒಂದ್ 3-4 ಬೆಳೆ ಅದಾವ್ರಿ. ಎಳ್ಳ, ಪ್ರಾಕ್ಸ್ಟೈಲ್ ಮಿಲೆಟ್ ನಡು ಕೂಡ್ಸೇವ್ರಿ. ಅಂದ್ರೆ ರಾಜ್ಕುಮಾರ್ ಮೂವಿ ಐತಲ್ಲ, ಆ ಮೂವಿ ಇನ್ಸ್ಪಿರೇಷನ್ ಸರ್ ತಾವು? ಬಂಗಾರದ ಮನುಷ್ಯ. ಸರ್, ಅವ ಹೇಳಿದ್ದು 100ಕ್ಕೆ ಅಕ್ಷರಶಃ ಸತ್ಯ ಐತ್ರಿ. ಕೈಲಾಗದೆಂದು ಕೈ ಕಟ್ಟಿಕೊಳ್ತಾರೆ ಸಾಗದ ಕೆಲಸ ಮುಂದೆ ಅಂತೇಳಿ. ಮತ್ ಹೊಳ್ಳಿ ಅಷ್ಟಲ್ದ ಬಂಗಾರದ ಮನುಷ್ಯ ಪಿಕ್ಚರ್ ನಾವ್ ಏನ್ ಕಷ್ಟಪಟ್ಟನಲ್ಲ, ನಂದು 20 ಹಂಗ ಸ್ಟೋರಿ ತೆಗದ್ರಿ. ನಾನು 22-23 ವರ್ಷದಿಂದ ಟೋಟಲ್ 20 ಎಕರೆ ಕರಿಕಿರಿ ಹೂಗಳು ಹಾಕಿದ್ರೆ ಎಲ್ಲಿ ನೆಲಕ್ ಮುಡ್ದಿದ್ದಿಲ್ಲ. ಆ ಗಿಡ ದೇವ್ರ ಗಿಡ ಐತ್ರಿ, ಅಲ್ಲಿ ಹೋಲಿಲ್ಲ ನಾವು. ಅಲ್ಲಿ ಕುತ್ಕೊಂಡು ಅಳ್ತಿದ್ದೆ ನಾ. ಅದು ಹೆಂಗ ಅಂತೇಳಿ ಅದು ಹಂಗ ನಾವು ಇದನ್ನ ನಂಬಿ ಬಿಟ್ಟಿದ್ವಿ. ಅದು ನಮಗೆ ಅಳಿಸಿದ್ರು ನಮ್ಗೆ ಮಣ್ಣು ಬೇಕು, ಬೆಳೆಸಿದ್ರು ಮಣ್ಣು ಬೇಕಂತೇಳಿ ಆ ಒಂದು ನಂಬಿಕೆ ಒಳಗ ಇವತ್ತು ನೀವು ನಮ್ಮಂತೆಗೆ ಬಂದಿರಿ. ಅವ್ರೇನ್ ರಾಜ್ಕುಮಾರ ಏನ ಪಿಕ್ಚರ್ ತೆಗ್ದಾನಲ್ರಿ,
100% ಸತ್ಯ ರೀ. ನಂಬಿಕೆ, ಶ್ರದ್ಧೆ, ಶ್ರಮ, ಪ್ರಾಮಾಣಿಕತೆ ಒಂದು 4 ಇಟ್ಟು ಏನೋ ಕೆಲಸ ಮಾಡಿ ನೀವು ಚೆನ್ನಾಗಿ ಆಕತ್ರಿ. ನಾವೇನು ಇದಕ್ಕೆ ನೀರು ಕೊಟ್ಟಿಲ್ಲ, ಡ್ರಿಪ್ ಪೈಪ್ ಹಚ್ಚಿಲ್ಲ, ನೀರೇ ಇಲ್ರಿ. ಒಟ್ಟು ಮೊದಲೇ ನೀವೇನು ಯೂರಿಯಾ ಅಂತಿಲ್ಲ, ಆ ಬೇನ್ ಬೀಜದೊಳಗೆ ಹಿಂಡಿ ಒಳಗೆ ಸಿಕ್ಕಾಪಟ್ಟಿ ಯೂರಿಯಾ ಐತಿ. ನಾನು ಒಂದು ಸ್ಪ್ರೇ ಮಾಡ್ಲಾರ್ದಾಗ ಮೆಣಸಿನ್ಕಾಯಿ ಬೆಳಿತೀನಿ.